ಇವತ್ತಿನ ಒಂದು ಬ್ಲಾಗ್ ಬೆಳಗ್ಗೆ ಚಿಕ್ಕಮಗಳೂರಿನಲ್ಲಿ. ಸೊ ಇಲ್ಲಿ ನೋಡ್ಬೋದು ನಾವಿದ್ದಂಥ ರೆಸಾರ್ಟ್ಸು. ಆ್ಯಕ್ಚುಲಾಗಿ ನಾವು ಚಿಕ್ಕಮಗಳೂರು ಟ್ರಿಪ್ ಬಂದಿದ್ದೀವಿ 3 ದಿವಸ. ಇವತ್ತು ಎಲ್ಲೆಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ಈಗ ನಮ್ಮ ಸ್ಟೂಡೆಂಟ್ಸ್ನ ಕೇಳೋಣ. ಎಲ್ಲರೂ ಒಂದ್ಸಲ ಹಾಯ್ ಹೇಳ್ರಿ, ಯಾರ್ಯಾರು ಇದ್ದಾರೆ? ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಇವತ್ತು? ಚಿಕ್ಕಮಗಳೂರು. ಎಲ್ಲ ಹಾಯ್ ಮಾಡ್ರಿ ಒಂದ್ಸಲ. ಸೊ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಎಲ್ಲ ಕೂಡ ಹೋಗ್ತಾ ಇದ್ದೀವಿ. ಹಾಯ್ ಮೇಡಮ್. ಹಾಯ್ ಸರ್. ಎಲ್ಲೂ ಹೋಗ್ತಾ ಇದ್ದೀರಿ ಇವತ್ತು? ನಾವು ಚಿಕ್ಕಮಗಳೂರಲ್ಲಿ ದತ್ತಾತ್ರೇಯ ಟೆಂಪಲ್ಸ್. ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ? ದತ್ತಾತ್ರೇಯ ಟೆಂಪಲ್. ಓಕೆನಾ? ದತ್ತಾತ್ರೇಯ ಟೆಂಪಲ್. ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ? ಇನ್ನೊಂದಷ್ಟು ಜನ ಇದ್ದಾರೆ ಗರ್ಲ್ಸ್. ಈಗ ರಾತ್ರಿ ಸುಮಾರು ಹೊತ್ತು ಡ್ಯಾನ್ಸ್ ಮಾಡಿ ನಮ್ಮನ್ನೆಲ್ಲ ರಂಜಿಸಿದಂಥ ಮಹಾನ್ ಪ್ರತಿಭೆ, ಅದ್ಭುತ ಕಲಾವಿದ ಮನೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಬಗ್ಗೆ ಈಗ ಒಂದೆರಡು ಮಾತುಗಳು. ನಿಮ್ಮ ಡ್ಯಾನ್ಸ್ನ ಒಂದು ಅನುಭವ ಹೇಗಿತ್ತು ಸರ್ ಸಾಯಂಕಾಲ? ಅದೇನು ನಮಸ್ಕಾರ. ಯಾವ್ಯಾವುದು ಸ್ಟೆಪ್ಸ್, ಡಿಫ್ರೆಂಟ್ ಸ್ಟೆಪ್ಸ್ ಮಾಡ್ತಾಯಿದ್ರು. ಈಗ ನಾಗೇಶ್ ಇದ್ದಾರೆ, ಇವರು ನಮ್ಮ ಸಹ ಶಿಕ್ಷಕರು. ಇವರೇನು ಹೇಳ್ತಾರೆ ನೋಡೋಣ. ಎಲ್ಲಿಗೆ ಹೋಗ್ತೀರಿ? ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಓಕೆ. ಹಾಗೇನೆ ಬಾಬಾ ಬುಡನ್ಗಿರಿ ಬೆಟ್ಟ. ಓಕೆ. ಇವತ್ತಿನ ಒಂದು ಸಾಯಂಕಾಲದವರೆಗೆ 4-5 ಪ್ಲೇಸ್ ನೋಡ್ತೀವಿ ಸರ್. ಕರ್ನಾಟಕ 19 ಮಾಡ್ತಾ ಇದೀವಿ. ನೋಡ್ಬೋದು ನಮ್ಮ ಹುಡುಗರು ಅಲ್ಲಿಂದ ಬರ್ತಾ ಇದ್ದಾರೆ. ಈಗ ನೋಡ್ಬೋದು ಕಷ್ಟ ಬಿದ್ದು ಒಂದು ಅರ್ಧ ಹತ್ತಿದ್ದಾರೆ ಪಾಪ. ಇನ್ನು ಇಲ್ಲಿ ನೋಡ್ಬೋದು ಎಷ್ಟು ಎತ್ತರ ಇದೆ ಅಂತ. ಅಲ್ಲಿಗೆ ಹೋಗ್ಬೇಕು ನಾವು. ಬೇಗ ಬನ್ನಿ. ಮೇಲೆ ನೋಡಿ, ಆ ಬೆಟ್ಟದ ಮೇಲೆ ಹೋಗ್ಬೇಕು. ಇಲ್ಲಿ ಎಷ್ಟು ಹೈಟ್ ಇದೆ? ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಈಗ ಮುಳ್ಳಯ್ಯನಗಿರಿ ಸುಕ್ಷೇತ್ರಕ್ಕೆ ನಾವು ಆಗಮಿಸಿದ್ದೇವೆ. ಸೊ ಹಾಗಾಗಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಮೇಲಿದ್ದಾರೆ. ಸೊ ಅಲ್ಲಿ ಮೇಲೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಕನ್ನಡ ಬಾವುಟವನ್ನು ಇಟ್ಕೊಳ್ತಾರೆ. ಓಕೆನಾ? ಎಸ್, ಬರೀ ಬೇಗ. Work. That's right.
Thus. Work. That's right. Thus. Work. Thus.
ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಸೊ ಇದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ನಾಟ್ಯರಾಣಿ ಶಾಂತಲೆ ಅಂತಕ್ಕಂಥವಳು ನೃತ್ಯ ಮಾಡಿದಂಥ ಸ್ಥಳ. ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಇದ್ದಾರೆ, ಅವ್ರು ಒಂದ್ಸಲ ಮಾತಾಡ್ಸೋಣ. ಹಾಯ್ ಮಾಡಿ ಎಲ್ಲರೂ. ಹೇಗಿದೆ ನಿಮ್ಮ ಟ್ರಿಪ್ನ ಅನುಭವ? ಯಾವ ದೇವಸ್ಥಾನ ಇದು? ಚನ್ನಕೇಶ್ವರ ದೇವಸ್ಥಾನ, ಬೇಲೂರಿನ. ಒಂದು ಅದ್ಭುತವಾದಂಥ ಜಾಗಗಳನ್ನ ಹೇಗೆ ಅನಿಸ್ತಾ ಇದೆ ನಿಮಗೆ ನಿಮ್ಮ ಜರ್ನಿ? ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ರಾಜ ಸೀಟ್ ಅಂತ ಹೇಳಿ ಅದ್ಭುತವಾದಂಥ ಒಂದು ಪ್ಲೇಸು. ರಾಜ ಮೊದಲು ಭೂಮಿ ತಾಯಿ ಸರ್, ನಾವೇನೇ ಒಂದು ಕೃತಕವಾಗಿ ಏನೇ ಮಾಡಿದ್ರು, ಆದರೆ ನಾವು ಈ ಭೂಮಿ ಸ್ವರ್ಗ ಅನ್ನೋದು 100% ಇದು ಪ್ರಕೃತಿ ಇದೆಯಲ್ಲ, ಬರೀ ಹಸಿರೇ ಕಾಣಿಸುತ್ತೆ. ಹಸಿರು ನಮ್ಮ ದೇಶದ ಉಸಿರು. ಹಾಗಾಗಿ ನಾಡನ್ನು ಉಳಿಸೋಣ, ಹಸಿರನ್ನ ಬೆಳೆಸಿ ನಾಡನ್ನ ಉಳಿಸಿ. ಕಾವೇರಿ ನದಿಯ ಉಗಮ ಸ್ಥಳ.
ಸರ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಹೋಗ್ತಿರೋದು ಅಬ್ಬಿ ಫಾಲ್ಸ್ ನೋಡ್ಲಿಕ್ಕೆ. ಸುಮಾರು ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಮೋಸ್ಟ್ಲಿ 2 ಕಿಲೋಮೀಟರ್ ಈ ಕಡೆ ಬಂದಿದ್ದೀವಲ್ಲ. ನೋಡಿ ನಾವು ಹೋಗ್ತಾ ಇದ್ದೀವಿ. ದೂರದಿಂದ ನೋಡಿ ಅನ್ನೋದು ಸರ್ ಇವಾಗ ಈ ಪ್ರಕೃತಿಯ ಸೊಬಗು ಮತ್ತೆ ಸರಣಿ ಶ್ರೇಷ್ಠ ಪರ್ವತಗಳನ್ನ ನೋಡಿ ಹೇಗೆ ಅದ್ಭುತವಾದಂಥ ಒಂದು ಫೀಲ್. ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ಇದ್ದು ಆ ಕಲುಷಿತವಾದಂಥ ಗಾಳಿನ ಕುಡಿದು ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಒಂದ್ಸಲ ಬನ್ರಿ ಸ್ನೇಹಿತರೆ. ಈಗ ನಾವು ಅತ್ಯಂತ ಅದ್ಭುತವಾದಂಥ ರಮಣೀಯವಾದಂತಹ ನೋಟವನ್ನು ನೋಡುವ ಕ್ಷಣ ಮಾತ್ರದಲ್ಲಿ ನಿಮಗೆ ಭೂಲೋಕದ ಸ್ವರ್ಗ ಅಂತ ತೋರಿಸ್ತೀನಿ. ನಾನು ಎಲ್ಲಿದ್ದೀನಿ ಅಂತಂದರೆ ಈಗ ವಿಶ್ವವಿಖ್ಯಾತ ಕರ್ನಾಟಕದ ಅತ್ಯಂತ ಅದ್ಭುತವಾದಂತಹ ತಾಣಗಳಲ್ಲಿ ಒಂದಾಗಿರ್ತಕ್ಕಂತಹ ಅಬ್ಬಿ ಜಲಪಾತ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅದು ಅಂತ. ವಾವ್, ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಎಷ್ಟು ಅದ್ಭುತವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಅಬ್ಬಿ ಜಲಪಾತ. ಮೇಡಮ್ ಹೇಗೆ ಅನಿಸ್ತಾ ಇದೆ ಈ ಒಂದು ಜಲಪಾತ ನೋಡಿ? ಹತ್ತಿರ ನೋಡಿ, ತುಂಬಾ ಸಾಕಾಯ್ತು ಅನಿಸ್ತಾ ಇದೆ. ಎಷ್ಟೊಂದು ಮೆಟ್ಲಿಗೆ ನಡೆದು ಬರ್ತಾ ಇದ್ದೀರಿ. ಚೆನ್ನಾಗಿರುತ್ತೆ ಅಂತ ಹಾಂ, ಇಲ್ಲಿ ನೋಡ್ಬೋದು ಅದ್ಭುತವಾದಂತಹ ದೃಶ್ಯ. ಸ್ಟೂಡೆಂಟ್ಸ್ ಅಂತೂ ಸ್ವರ್ಗ ನೋಡಿದಷ್ಟು ಫೀಲ್ ಮಾಡ್ತಿದ್ದಾರೆ. ಈ ಅಬ್ಬಿ ಜಲಪಾತದ ಬಗ್ಗೆ ಹುಡುಗರಿದ್ದಾರೆ ಏನೋ. ಹುಡುಗರ ಹೆಂಗಿದೆ, ಹೆಂಗ ಅನಿಸ್ತಾ ಇದೆಯಾ ನಿಮಗೆ? ಅಷ್ಟಾಗಿ ಅನಿಸ್ತೈತೆ, ಜಾಲಿ ಅನಿಸ್ತೈತೆ ಸರ್ ನಮಗೆ. ನಿಮ್ಗೆ ಹೆಂಗ ಅನಿಸ್ತೈತೆ ಸರ್? ಅಯ್ಯೋ, ಅದ್ಭುತವಾದಂಥ ಒಂದು ನೋಟ. ಅದ್ರ ಜೊತೆಗೆ ಮಾತಾಡ್ಸೋಣ. ಎಸ್, ಹೇಗೆ ಅನಿಸ್ತಾ ಇದೆ? ಎಲ್ಲಿಂದ ಬಂದಿರೋದು? ಬೆಂಗಳೂರು. ಏನು ನೋಡ್ತಾ ಇದ್ದೀರಿ ನೀವೆಲ್ಲ? ವಾವ್, ಭೂಲೋಕದ ಸ್ವರ್ಗ ಅಂತ ಅನಿಸುತ್ತೆ ಸ್ನೇಹಿತರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ನೋಡಿ, ಮೇಲಿಂದ ತೋರಿಸಿ ನಾನೊಂದು ವ್ಯೂ. ನೀವು ಜಸ್ಟ್ ಏನು ಮಾಡಬೇಕು, ಫೀಲ್ ಮಾಡಬೇಕು. ಹತ್ರದಿಂದ ನೋಡಿ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಬೇರೆಯವರಿದ್ದಾರೆ ಮಕ್ಕಳು, ಅವರನ್ನು ಮಾತಾಡ್ಸೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ. ಎಸ್, ಇನ್ನೂ ಇಂಥ ಅಮೂಲ್ಯವಾದಂತಹ ದೃಶ್ಯಗಳನ್ನು ನಿಮ್ಗೆ ತೋರಿಸ್ಕೊಂಡಿದ್ದೇನೆ. ಸೊ ಕರ್ನಾಟಕ ಪೂರ್ತಿ ಸುತ್ತಿ ನಿಮಗೆ ತೋರಿಸ್ತೀನಿ, ನಾನು ಗ್ಯಾರಂಟಿ ಕೊಡ್ತಾ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ ಜಾನ್? ಹಿಂದೆ ಇರ್ತಕ್ಕಂಥ ಬ್ಯೂಟಿಫುಲ್ ಸರ್, ವೆರಿ ಅದರಿಂದ ಇವಾಗಲೇ ಹೇಗೆ ಅನಿಸ್ತಾ ಇದೆ ಈಗ ನಿಮಗೆ ಈ ಫಾಲ್ಸ್ ನೋಡಿದ್ರೆ? ಚೆನ್ನಾಗಿದೆ ಸರ್, ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ ಸರ್. ನೋಡಿದ್ರೆ ನಿಮಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್. ಯಾವುದೇ ಕಾರಣಕ್ಕೂ ಯಾರು ಇಲ್ಲ. ಈಗ ನಮ್ಮ ಪ್ರಾಂಶುಪಾಲರು ಇದ್ದಾರೆ ಸರ್. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದೀರಿ ನೀವು. ಆ್ಯಕ್ಚುಲಿ ಬೇಸಿಕ್ಲಿ ಫ್ರಮ್ ದ ತಮಿಳ್ನಾಡು, ಆದರೂ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಮಾತಾಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಈಗ ಈ ಫಾಲ್ಸ್ನ ನೋಡಿದ್ದೀರಿ ನೀವು, ಬೇರೆ ಬೇರೆ ಎಲ್ಲ ಫಾಲ್ಸ್ ನೋಡಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತ ಕಂಠದಿಂದ ನೀವು ಹೇಳಬೇಕು. ಆ್ಯಕ್ಚುಲಿ ಇದು ಎಕ್ಸಲೆಂಟ್ ಪ್ಲೇಸ್, ಬಟ್ ಆಡಿಯನ್ಸ್ನ ನೋಡೋಕೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ನೋಡೋಕ್ಕಿಂತ ಸ್ನಾನ ಮಾಡೋಕ್ಕೆ ಬಿಟ್ಟಿದ್ರೆ ಅಂದರೆ ಇಲ್ಲಿ ತುಂಬ ಆಳ ಇದೆ ಸರ್. ಇದು ದೂರದಿಂದ ಬಂದಿದ್ದಾರೆ, ಸೊ ನೀರು ಹತ್ರ ಬಿಟ್ಟಿದ್ರೆ ಚೆನ್ನಾಗಿತ್ತು. ನೀರು ಹತ್ತಿರ ಬಿಡೋದಕ್ಕೂ ಇದು ಬೇರೆ ಫಾಲ್ಸ್ ಥರ ಅಲ್ವಲ್ಲ, ಇದು ತುಂಬ ಆಳ ಇರೋದ್ರಿಂದ ನಾನು ನಿಮಗೆ ಆಮೇಲೆ ಒಂದು ವ್ಯೂ ಕೂಡ ತೋರಿಸ್ತೀನಿ. ಸೊ ಆದ್ದರಿಂದ ಅದು ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋಂಥ ಉದ್ದೇಶದಿಂದ ಮನುಷ್ಯನ ಜೀವ ತುಂಬ ದೊಡ್ಡದಲ್ಲ, ಫಾಲ್ಸ್ಗಳು ಬೇಕಂತ ಆದ್ದರಿಂದ ಇದನ್ನು ಮಾಡಿರೋದು. ಸೊ ಓಕೆ, ಈ ಓವರ್ ಆಲ್ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಇಲ್ಲಿ ಬಂದಿರತಕ್ಕಂಥ ಜನಗಳು ಇದನ್ನೆಲ್ಲ ನೋಡಿದ್ರೆ ಮತ್ತೊಂದು ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೇಕು. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ ಸರ್, ಬಟ್ ಇದಕ್ಕೂ ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ ಅಂದರೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ನೀವು ಮಾತನಾಡಿದ್ದಕ್ಕೆ ಧನ್ಯವಾದ. ಓಕೆ, ಏನು ಹೇಳಿ ಈ ಫಾಲ್ಸ್ ಬಗ್ಗೆ ಹೇಳಪ್ಪ. ಇಷ್ಟು ದೂರ 250 ಕಿಲೋಮೀಟರ್ ಅಂದರೆ ಇದು ತುಂಬ ಎತ್ತರದಿಂದ ಬರ್ತಾ ಇರೋದ್ರಿಂದ ಇವನೇನಾದರೂ ನೀರನ್ನು ಟಚ್ ಮಾಡಿದ್ರೆ ನಾವು ಇಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ. ಓಕೆನಾ, ನೀನು ಫೀಲ್ ಮಾಡಬೇಕು ಸ್ವರ್ಗ ಹೇಗಿದೆ ಅಂತ. ಇಲ್ಲಿ ನೀನು ಹತ್ರ ನಿಂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಬೀಳ್ತಾ ಇದೆ ಥರ ಬಂದು. ಇನ್ನೂ ಹತ್ರ ಹೋದರೆ ಅಲ್ಲಿ ನೋಡಿ ಮೃಗ ಮೇಡಮ್ ಎಲ್ಲ ಇದ್ದಾರಲ್ಲ, ಅಲ್ಲಿ ಹೋದರೆ ಖಂಡಿತ ಆ ನೀರೆಲ್ಲ ನಿಮಗೆ ಬರುತ್ತೆ. ಫೀಲ್ ಮಾಡಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿಗೆ ಬರ್ತೀವಿ. ಬರ್ತೀರಾ? ಸರಿ ಬನ್ನಿ.
ದುಬಾರೆ ಫಾರೆಸ್ಟ್. ಮಾತಾಡಬೇಡ. ಫ್ರೆಂಡ್ಸ್, ಈಗ ನಾವು ದುಬಾರೆ ಘಾಟಲ್ಲಿ ಆನೆಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದೀವಿ. ಇವ್ರು ಯಾರ ಭೇಟಿ ಹೇಗ ಅನ್ನಿಸ್ತು ನಿಮಗೆ? ಎಲ್ಲಿಗೋಗಿದ್ರಿ ನೀವೆಲ್ಲರೂ? ಏನೇನು ನೋಡಿದ್ರಿ ಅಲ್ಲಿ? ಕೃಷ್ಣೇಗೌಡನ ಆನೆ ಜ್ಞಾಪಕ ಬಂತ? ಓಕೆ, ಬನ್ನಿ ಈಗ ಬೋಟ್ಗೆ ಹೋಗೋಣ. ಅಲ್ಲಿ ನಮ್ಮ ಸ್ನೇಹಿತರು ಇನ್ನೂ ಸುಮಾರು ಜನ ಕಾಣ್ತಾ ಇದ್ದಾರೆ. ಆನೆಗಳನ್ನ ಇಷ್ಟ ಹಾಯ್ ಫ್ರೆಂಡ್ಸ್, ಈಗ ಪೀಕ್ ಇನ್ ಕರ್ನಾಟಕ ಮುಳ್ಳಯ್ಯನಗಿರಿ ಹೇಗಿದೆ ಅನ್ನೋದನ್ನ ಸ್ವರ್ಗ ಇದ್ದಂಗಿದೆ. ಭೂಲೋಕದ ಸ್ವರ್ಗ. ಆ ಗಾಡಿ ಆರದೇ ಇರೋದಕ್ಕೂ ಆ ಚಳಿಗೂ ಒಬ್ಬ ಹೇಳೋಕ್ಕಾಗಲ್ಲ. ಈಗ ಒಂದ್ಸಲ ನಾನು ಸುಮಾರು 6300 ಅಡಿ ಎತ್ತರ ಇದೆಯಂತೆ. ಇವರೆಲ್ಲ ಹೋಗಿ ಬರ್ತಾ ಇದ್ದಾರೆ. ಇವತ್ತಿಗೆ ಎಷ್ಟಿರಲಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್. ಸ್ನೇಹಿತರೆ, ಇವತ್ತು ನಾವು ಬೆಳಗ್ಗೆ ಮಡಿಕೇರಿಯಲ್ಲಿ ಸ್ಟೇ ಆಗಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಅದ್ಭುತವಾದಂತಹ ವೈಭವಯುತವಾದಂತಹ ನಿಸರ್ಗದ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಹಿಂದ್ಗಡೆ ಇದ್ದಾರೆ, ಹಾಗೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಹೇಗಿತ್ತು ನಿಮಗೆ ಈ ಪ್ರವಾಸದ ಒಂದು ಅನುಭವ? ತುಂಬ ಚೆನ್ನಾಗಿತ್ತು ಸರ್. ಸರ್, ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶು. ಎಲ್ಲಿ ನೀವು ಕೆಲಸ ಮಾಡೋದು? ಯಾಕೆ ಅಂದರೆ ನನಗೆ ಗೊತ್ತಿದೆ, ನಮ್ಮ ವ್ಯೂವರ್ಸ್ ಗೊತ್ತಾಗಬೇಕಲ್ಲ. ನಾವು ಕುಂತು ಸ್ಮಾರಕ ವಿದ್ಯಾಕೇಂದ್ರ. ಹೌದಾ? ಬ್ರಾಂಚಲ್ಲಿ ಹಾಗೆ. ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಇಲ್ಲಿ ನೋಡಿ, ಇನ್ನಿಬ್ಬರು ಇವರು ಮಹಿಳಾ ಉಪನ್ಯಾಸಕರು ಫೋಟೋ ತಗೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಹಿರಿಯ ಉಪನ್ಯಾಸಕರು ಇನ್ನೇನು ಬರೋ ವರ್ಷ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹೌದಾ? ಈಗ ನಮ್ಮ ಕ್ಯಾಮ್ರಾಮನ್ ಇವನು ಯಾವಾಗಲೂ ಪಾಪ ಏನಪ್ಪ ಅಂದರೆ, ಕ್ಯಾಮ್ರಾಮನ್ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತಾನೆ. ಅವನ್ನ ನಾವಿವತ್ತು ಮುಂದೆ ತಗೊಂಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಒಂದು ಎಷ್ಟು ಫೋಟೋಗಳು ತೆಗೆದಿರ್ಬೋದು ನೀವು? 3,000 ತೆಗೆದಿದ್ರಿ. ಅದ್ರಲ್ಲಿ ನೀವು 3ರಲ್ಲಾದರೂ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ನಾನಿವತ್ತು ನಿಮ್ಮನ್ನ ಕ್ಯಾಮ್ರಾ ಮುಂದೆ ತಗೊಂಬರೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನು ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ. ಇಲ್ಲೆಲ್ಲ ಇದ್ದಾರೆ ನಮ್ಮ
ಇವರು ನಮ್ಮ ಪ್ರಾಂಶುಪಾಲರು. ಸರ್ ಹೇಳಿ ಸರ್, ಹೇಗಿತ್ತು ನಿಮ್ಮ ಅನುಭವ ವಿದ್ಯಾರ್ಥಿಗಳ ಜೊತೆಯಲ್ಲಿ? ನಿಮ್ಮ ಅನುಭವ ಸರ್ ಎಲ್ಲ ಒಳ್ಳೆ ಹೌದಾ? ಸೊ ವಿದ್ಯಾರ್ಥಿಗಳು ನಮ್ಮ ಜೊತೆ ಬಂದಿದ್ದಾರೆ, ಅವ್ರನ್ನೊಂದ್ಸಲ ಮಾತಾಡ್ಸೋಣ. ಎಲ್ಲರೂ ನಾವಿವತ್ತು ಅದ್ಭುತವಾದಂಥ ನಿಸರ್ಗದ ಮಧ್ಯದಲ್ಲಿದ್ದೀವಿ. ಈ ನಿಸರ್ಗದ ಮಧ್ಯದಲ್ಲಿ ನಿಮ್ಗೆ ಇರೋದಕ್ಕೆ ಯಾವ ಥರ ಅನಿಸುತ್ತೆ? ಬೆಂಗಳೂರಿಗೂ ಇಲ್ಲಿಗೂ ವೆದರ್ ಜಾಲಿ ಜಾಲಿ, ಎಲ್ಲ ಜೇಬೆಲ್ಲ ಖಾಲಿ ಅಂತ. ಓಕೆ, ಎಂಜಾಯ್ ಮಾಡಿ. ನೆಕ್ಸ್ಟು ಇಲ್ಲಿಬ್ರು ಇದ್ದಾರೆ ಸ್ಪೆಕ್ಸ್ ಹಾಕ್ಕೊಂಡು, ನೋಡೋಣ ಅವ್ರ ಜೊತೆ ಮಾತಾಡ್ಸೋಣ. ಯಾಕೆ ಇಲ್ಲಿ ಹೊರಗಡೆ ನಿಂತ್ಕೊಂಡಿದ್ದೀರಿ? ಏನು ಸಮಾಚಾರ? ಹಾಂ, ವೆದರ್ ಚೆನ್ನಾಗಿದೆಯಾ? ನಮ್ಮ ಹಾಸ್ಟೆಲ್ ವಾರ್ಡನ್ ಮೇಡಮ್ ನಿಮ್ಗೆ ಅನುಭವ ಹೇಗಿತ್ತು? ಚೆನ್ನಾಗಿತ್ತಾ ಸರ್? ನಮ್ಮ ಅಡುಗೆ ಭಟ್ರು ಬರ್ತಾ ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್ ನಿಮಗೆ ಅನುಭವ ಹೇಗಿತ್ತು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ? ಸೂಪರ. ನಮ್ಮ ಶಿಕ್ಷಕರು ಅವರೆಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಊಟ ಹಾಕಿದ್ರು ನಮಗೆ, ಅನ್ನದಾತ ಸುಖೀಭವ. ಸ್ನೇಹಿತರೆ, ಇನ್ನು ಆ ಕಡೆಗೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಇನ್ನೊಂದ್ಸಲ ನೋಡ್ಬಿಡಿ. ಬಾಯಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಓಕೆನಾ? ಬೆಳಗ್ಗೆ ಈಗ ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಈ ಫೋಟೋ ಸೆಷನ್ನ ಮುಖ್ಯ ನಿರ್ವಾಹಕರು ಪಾಪ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತಾರೆ, ನಾವು ಅವ್ರನ್ನ ಮುಂದೆ ತೋರಿಸೋಣ. ಓಕೆ, ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ನೋಡೋಣ. ಕಂಸಾಳೆ ಕಲಾವಿದರಿದ್ದಾರೆ, ವೀರಗಾಸೆ ಕಲಾವಿದರಿದ್ದಾರೆ. ಹೇಗೆ ಅನಿಸ್ತಾ ಇದೆ ಈ ಬ್ಯೂಟಿಫುಲ್ ವೆದರ್ನಲ್ಲಿ? ಜಾಲಿ. ಈಗ ಕೊನೆಯದಾಗಿ ನಿಮ್ಮದು ಅನಿಸಿಕೆ ಹೇಳ್ಬಿಡಿ. ನನ್ನ ಒಂದು ಉಪನ್ಯಾಸ ಕೃತಿಯಲ್ಲಿ ಈ ಒಂದು ಪ್ರವಾಸದ ಅನುಭವ ಅವಿಸ್ಮರಣೀಯವಾದಂಥ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಒಂದು ಅನುಭವವನ್ನು ನಾನು ಇದೇ ಫಸ್ಟ್ ಅಂತ ಹೇಳ್ಬೋದು ನಾನು. ಹೌದಾ? ಯಾಕಂದ್ರೆ ಅಷ್ಟು ಸೊಗಸಾದಂಥ ಅನುಭವ. ನಮ್ಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರೆಲ್ಲ ಬಹಳ ಅದ್ಭುತವಾದಂಥ ಯಾವುದೇ ರೀತಿ ಅನಾಹುತಗಳಿಗೆ ಆಸ್ಪದ ಕೊಡದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನಮ್ಮ ನಿರೀಕ್ಷೆಗೂ ಮೀರಿ ಸಭ್ಯತೆಯಿಂದ ನಡ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೋ ಹಾಡು ಹೇಳ್ತಾ ಇದ್ದಾರೆ, ಇನ್ನೊಂದ್ಸಲ ಹೇಳಿ ನೋಡೋಣ ಹೆಂಗೆ ಹೇಳ್ತಾ ಇದ್ರಿ. ಪಾಪ ಮೇಡಮ್, ಈ ಪ್ರವಾಸದ ಅನುಭವದ ಬಗ್ಗೆ ನಿಮ್ಗೊಂದು 2 ಅನಿಸಿಕೆಗಳನ್ನು ಹೇಳಿ ನೋಡೋಣ. ಹೇಗಿತ್ತು ಪ್ರವಾಸ? ಚೆನ್ನಾಗಿದೆ ನೋಡೋದಕ್ಕೆ. ಬೆಳಗಿನ ಹಕ್ಕಿಗಳಿದಾವ, ಒಳ್ಳೆ ಪ್ರಕೃತಿ ನೇಚರ್ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ನಮ್ಮ ಮಕ್ಕಳ ಗಲಾಟೆ ತುಂಬ ಖುಷಿಯಾಗಿದೆ. It was a nice experience, sir. Very wonderful places, and no worries about books, classes, and family tension, packing the different box. No works at all. At least 6 months once we need this stress-free environment, and I had a close connection with my children also. Thank you so much for principal, sir. Thank you, sir. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆನೆಗಳ ಭೇಟಿಯ ಸಮಯ. 2 ಆನೆಗಳು ಹಾಯ್ ಹೇಳ್ತವೆ ಇವಾಗ. ಓಕೆ, ಬಾ. ನಾನು ಆನೆನ ಇಷ್ಟೊತ್ತರದಿಂದ ಇವತ್ತೇ ನೋಡ್ತಾ ಇರೋದು.